ಪ್ರೇಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬೆಳೆ ಏನೋ ಹೇರಳ, ಕೊಯ್ಲುಗಾರರೋ ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ. ಪ್ರಿಯರೇ, ಇಲ್ಲಿ ಯೇಸು ಮಾತಾಡೋದು ಆತ್ಮಗಳ ಕುರಿತಾಗಿ. ಒಂದು ಕೊಯ್ಲಿನ ರೂಪಕ ಬಳಸಿ ಆಧ್ಯಾತ್ಮಿಕ ಕಾರ್ಯ ಅಂದರೆ ಶುಭ ಸಂದೇಶವನ್ನು ಸಾರುವ ಕಾರ್ಯಕ್ಕೆ ಆಳುಗಳ ಅವಶ್ಯಕತೆ ಇದೆ, ಅದಕ್ಕಾಗಿ ಪ್ರಾರ್ಥಿಸಿ ಎಂದು ಯೇಸು ಹೇಳ್ತಾರೆ. ಬೆಳೆ ಏನು ಹೇರಳ ಅಂದರೆ ರಕ್ಷಣೆಯ ನಿತ್ಯ ಜೀವದ ಕುರಿತಾದ ಶುಭ ಸಂದೇಶ ಸ್ವೀಕಾರ ಮಾಡುವ ಜನರು ಹೇರಳವಾಗಿ ಇದ್ದಾರೆ. ಆತ್ಮಿಕ ಬೆಳವಣಿಗೆ ಮತ್ತು ಬಿಡುಗಡೆಗೆ ಅವಕಾಶಗಳು ಅನೇಕ ಇವೆ. ಹೌದು ಪ್ರಿಯರೇ, ಯೇಸುವೇ ಏಕೈಕ ರಕ್ಷಕ. ಅವರಿಂದಲ್ಲದೆ ಬೇರೆ ಯಾರಿಂದಲೂ ಜೀವೋದ್ಧಾರವಿಲ್ಲ. ಯೇಸು ಕ್ರಿಸ್ತರಲ್ಲಿಟ್ಟಿರುವ ವಿಶ್ವಾಸದ ನಿಮಿತ್ತ ನಾವು ದೇವರೊಂದಿಗೆ ಸತ್ಸಂಬಂಧವನ್ನು ಪಡೆಯುತ್ತೇವೆ, ದೇವರ ಮಕ್ಕಳಾಗುತ್ತೇವೆ. ಇದು ಒಂದು ಕೃಪೆಯಾಗಿದೆ ಎಂಬ ಸತ್ಯ ಶುಭ ಸಂದೇಶ ಸಾರುವ, ಬೋಧಿಸುವ ಕೊಯ್ಲುಗಾರರು ಇವತ್ತು ದೇವರು ಬಯಸ್ತಾರೆ. ಇವತ್ತು ನಾನು ನೀವು ಕೊಯ್ಲು ಮಾಡುವ ಕಾರ್ಯದಲ್ಲಿ ತೊಡಗಬೇಕು. ಇದು ದೇವರ ಆಸೆಯಾಗಿದೆ. ಇನ್ನು ಅನೇಕರು ಏಸು ಫ್ಯಾನ್ಸ್ ಆಗಿ, ಏಸು ಡಿವೋಟೀಸ್ ಆಗಿದ್ದಾರೆ, ಆದರೆ ಡಿಸೈಪಲ್ಸ್ ಇಲ್ಲ, ಶಿಷ್ಯರಿಲ್ಲ. ಏಸು ಹೆಸರು ಹೇಳಿ ವಾಕ್ಯ ರಿಪೀಟ್ ಮಾಡಿ ಏಸುವಿನಿಂದ ಬರುವ ಭೌತಿಕ ಆಶೀರ್ವಾದಗಳನ್ನು ತೆಗೆದುಕೊಂಡು ಅಥವಾ ಪ್ರಾರ್ಥನೆ ಧ್ಯಾನಕೂಟಗಳನ್ನು ನಡೆಸುವವರು, ನೊವೆನ ಪ್ರಾರ್ಥನೆಗಳನ್ನು ಮಾಡುವವರು ಅಥವಾ ಪುಣ್ಯಕ್ಷೇತ್ರ ವಿಸಿಟ್ ಮಾಡುವವರು, ಈ ರೀತಿ ಡಿವೋಟೀಸ್ಗಳು ಅನೇಕರಿದ್ದಾರೆ. ಆದರೆ ಏಸು ಶ್ರೀ ಸಾಮ್ರಾಜ್ಯದ ನಿತ್ಯ ಜೀವದ ಕುರಿತಾದ ಶುಭ ಸಂದೇಶ ಜೀವಿಸುವ, ಸಾರುವ ನೈಜ ವಿಶ್ವಾಸಿಗಳು ತೀರಾ ಕಡಿಮೆ. ದೀಕ್ಷಾಸ್ಥಾನ ಪಡೆದು ಕೇವಲ ನಾವು ಕ್ರಿಶ್ಚಿಯನ್ಸ್ ಎಂಬ ಬಿರುದು ಪಡೆದರೆ ಸಾಲದು. ಇವತ್ತು ನಮ್ಮಲ್ಲಿ ನೈಜ ವಿಶ್ವಾಸವಿದ್ದು ನಾವು ಕ್ರಿಸ್ತಂಬರರಾಗಿದ್ದೇವಾ? ನೈಜ ವಿಶ್ವಾಸವಿದ್ದವರ ಆತ್ಮಿಕ ಕಣ್ಣುಗಳು, ಕಿವಿಗಳು, ಬಾಯಿ ಶುಭ ಸಂದೇಶ ಕಾರ್ಯ ಮಾಡುತ್ತೆ. ಇವತ್ತು ಅನೇಕರು ಹೆಸರಿಗೆ ಕ್ರೈಸ್ತರಾಗಿದ್ದಾರೆ. ಪೃಥ್ವಿಯ ಮಿಥ್ಯ ದೈವ ಅಂದರೆ ಸೈತಾನ ಅವರ ಮನಸ್ಸನ್ನು ಮಂಕಾಗಿಸಿದ್ದಾನೆ. 2 ಕೊರಿಂಥ್ಯ 4:4 ನಾವು ಓದ್ತೇವೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಅವರನ್ನು ಕುರುಡಾಗಿಸಿದೆ. ಪ್ರಿಯರೇ, ಏಸು ಕ್ರಿಸ್ತರು ನನ್ನ ಬದಲಿಗೆ ಮೈ ಸಬ್ಸ್ಟಿಟ್ಯೂಟ್ ಎಂಬ ಕೃಪೆಯ ಸಂದೇಶ ಅವರಿಗೆ ರಿವೀಲ್ ಆದಾಗ, ಪ್ರಕಟವಾದಾಗ ಖಂಡಿತ ಯಾರೆಲ್ಲ ಇವತ್ತು ಬೇರೆ ಬೇರೆ ದೆವ್ವಗಳಿಂದ ಪೀಡಿತರಾಗಿದ್ದಾರೋ, ಆತ್ಮೀಕ ಕುರುಡುತನ, ಕಿವುಡುತನ, ಮೂಕತನ, ಈ ಎಲ್ಲ ದೆವ್ವಗಳು ಈ ಶುಭ ಸಂದೇಶ ಸಾರೋದ್ರಿಂದ ಬಿಟ್ಟು ಹೋಗುತ್ತೆ. ಹಾಗಾದರೆ ಪ್ರಿಯರೇ, ಸ್ವರ್ಗದ ಪೊಸಿಷನ್ ಪಡೆದು ಏಸು ಕ್ರಿಸ್ತರ ರಾಯಭಾರಿಗಳಾಗಿ ಕಾರ್ಯ ಮಾಡುವ ಅವಕಾಶ ನಮ್ಮೆಲ್ಲರಿಗೂ ಇದೆ. ಈ ಉನ್ನತ ಸ್ವರ್ಗದ ಕಾರ್ಯದಲ್ಲಿ ನಾವು ಸಹಕಾರ್ಮಿಕರಾಗಿ, ನಾವಿರುವ ಸ್ಕೂಲ್, ಕಾಲೇಜು, ವರ್ಕ್ ಪ್ಲೇಸ್ಗಳಲ್ಲಿರ್ಬೋದು, ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಇವತ್ತು ಈ ಶುಭ ಸಂದೇಶ, ಈಗ ಯೇಸು ಕುರಿತಾದ ಕೃಪೆಯ ಸಂದೇಶವನ್ನು ಸಾರೋಣ. ಕುರುಬನಿಲ್ಲದ, ತೊಳಲುವ, ಬಳಲುವ ಕುರಿಗಳನ್ನು ಯೇಸು ಮಂದಿಗೆ ಸೇರಿಸುವ ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ನೈಜ ವಿಶ್ವಾಸಿಗಳಾಗಿ ಕಾರ್ಯ ಮಾಡೋಣ. ಆಮೇನ್. ಪ್ರೇಸ್ ದ ಲಾರ್ಡ್.